ಶಿವಣ್ಣನ ಮೇಲೆ ತುಂಬಾ ಮಾತಾಡಿದ್ರು ಎಲ್ಲರೂ. ಅವ್ರು ಹೇಳ್ಬೋದಿತ್ತು, ಮಾಡ್ಬೋದಿತ್ತು ಅಂತ. ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾನು ಶಿವಣ್ಣ ಅಂತ ಒಂದು ಮೃದುವಾದಂಥ ಮಗುವಿನ ಮನಸ್ಸಿನ ವ್ಯಕ್ತಿನ ನಾನು ನೋಡಿಲ್ಲ. ತುಂಬಾ ಒಂದು ದೈಹಿಕವಾದಂಥ ಪ್ರಾಬ್ಲಮ್ ಎತ್ಕೊಂಡು ಅದನ್ನ ಫೈಟ್ ಮಾಡಿ, ಯುದ್ಧ ಮಾಡಿ, ವಾಪಸ್ಸು ಹುಮ್ಮಸ್ಸಿಂದ ನಮ್ಮ ಚಿತ್ರರಂಗಕ್ಕೆ, ನಮ್ಮ ರಾಜ್ಯಕ್ಕೆ ವಾಪಸ್ ಬಂದಂತ ಒಬ್ಬ ವ್ಯಕ್ತಿ. ಅವರಿದೇ ಆಪರೇಷನ್ಗೆ ಹೋಗ್ಬೇಕು ಅಂದಾಗ ಪ್ರಾರ್ಥನೆಗಳು ನಡೀತಾ ಇತ್ತು, ಎಲ್ಲಾ ಕಡೆ ಇದನ್ ಮಾಡ್ತಾ ಇದ್ರಿ. ಕರೆಕ್ಟ್? ಏನಾರು ಎಡವಟ್ ಆಗ್ಬೇಕಿತ್ತ? ತುಂಬಾ ಜನ ಕಳ್ಕೊಂಡಿದೀವಿ ನಾವು ಆಲ್ರೆಡಿ. ಆ ವ್ಯಕ್ತಿ ಸರಿ ಹೋಗಿ ಇಲ್ಲಿ ಬಂದಿದ್ದಾರೆ ಅಂದಾಗ ಇದು ಬಹಳ ದೊಡ್ಡ ಟಾಪಿಕ್ ಏನಮ್ಮ ನಮ್ಗೆ. ಅಂದ್ರೆ ಅವ್ರ ಮೇಲೆ ಟಾರ್ಗೆಟ್ ಮಾಡೋದು. ಅವ್ರನ್ನ ಕರೆದ್ರು, ಅವ್ರು ಹೋದ್ರು, ಅವ್ರಲ್ಲಿ ಕೂತ್ಕೊಂಡ್ರು. ಕೆಲವು ಟೈಮ್ ನಿಮ್ ಸ್ಪೀಕರ್ಗಳು ವಾಲ್ಯೂಮ್ ಅಲ್ಲಿ ಯಾರು ಏನ್ ಮಾತಾಡ್ತಾರೆ ಕೆಳಗಡೆ ಕೂತ್ಕೊಂಡು ಅವ್ರಿಗೆ ಕೇಳಿಸಿರಲ್ಲ. ಯು ಹ್ಯಾವ್ ಟು ಗಿವ್ ಎ ಬೆನಿಫಿಟ್ ಆಫ್ ಡೌಟ್. ಬಿಕಾಸ್ ಒಂದಂತೂ ಸತ್ಯ, ಅವ್ರಿಗೆ ಏನಾರು ಅನ್ಸಿದ್ದಲ್ಲ ಅವ್ರು ಹೇಳಿರೋರು. ಈಗ ಮನೆ ಅತಿಥಿಯಾಗಿ ಅಲ್ಲಿ ಹೋದಾಗ ಅಲ್ಲಿ ಕೂತ್ಕೊಂಡು ಅಲ್ಲೇ ಮಾತಾಡಕ್ಕಾಗ್ದಲ್ಲ ಇರ್ಬೋದು, ಆಮೇಲೆ ವಾಹಿನಿ ಮೂಲಕ ಹೇಳು ಇರ್ಬೋದು, ಗೊತ್ತಿಲ್ಲ ಯಾವ್ದು ವಿಚಾರಗಳು. ಐ ಥಿಂಕ್ ಟುಡೇ ಐ ನೋ ಫಾರ್ ಒನ್ ಥಿಂಗ್. ಬೇರೆ ವಿಚಾರ ನಾನು ಮಾತಾಡೋಣ. ಶಿವಣ್ಣ ಇಸ್ ಸಂಬಡಿ, ನಮ್ಮ ಚಿತ್ರರಂಗದ ಪರವಾಗಿ ನಾನು ಹೇಳ್ಬೇಕು ಅಂದ್ರೆ, ಹಿ ಸಂಬಡಿ ವಿ ವಾಂಟ್ ಟು ಪ್ರೊಟೆಕ್ಟ್. ವಿ ಹ್ಯಾವ್ ಆಲ್ರೆಡಿ ಲಾಸ್ಟ್ ಅ ಲಾಟ್. ವಿ ನೀಡ್ ಅದನ್ನ ಅವರೊಬ್ಬರನ್ನ ಸ್ಪೇರ್ ಮಾಡಿಬಿಟ್ಟು ನಿಮ್ಮ ಡಿಬೇಟ್ಸ್, ನಿಮ್ಮ ಆರ್ಗ್ಯುಮೆಂಟ್ಸ್ ಖಂಡಿತ ನೀವು ಫಾಲೋ ಮಾಡ್ಕೊಂಡೋಗಿ, ಯಾವುದು ತಪ್ಪಲ್ಲ.